ಎಸೆತಗಾರ ವಿಭಾಗದಲ್ಲಿ ಎಸ್ಕೆ ಅಲ್ಲೇಕಿ ಪರವಾಗಿ ಇಬ್ರಾಹಿಂ. ಸುಂದರ ಶೈಲಿ ಎಸೆತಗಾರಿಕೆ, ನೇರ ಗೂಟ ರಕ್ಷಕನ ಬೊಗಸೆಗೆ ಚೆಂಡು, ಗೂಟದ ಹಿಂಭಾಗದಲ್ಲಿ ದಿಲೀಪ, ಸ್ಟ್ರೈಕರ್ ನಲ್ಲಿ ಇಮ್ರಾನ್ ಸ್ಟ್ರೈಕರ್ಸ್ ಪರವಾಗಿ. ಮತ್ತೆ ತಟ್ಟಿಮುಟ್ಟಿ ಓಡುವ ಯತ್ನ, ಲಗ್ಬಾಯ್ ಮುಖ್ಯನ, ಒಂಟಿ ಓಟ ಅಂಕಿಅಂಶ ಪಟ್ಟಿಗೆ ಬಂದ್ರೆ ತಂಡದ ಖಾತೆ ಆರಂಭಗೊಳ್ತಾ ಇದೆ. ಇಮ್ರಾನ್ ಸ್ಟ್ರೈಕರ್ ಖಾತೆ ಆರಂಭ. ಆರಂಭಿಕ ಜೋಡಿ ಇಮ್ರಾನ್ ಸ್ಟ್ರೈಕರ್ ಪರವಾಗಿ ಒಂದೆಡೆಯಲ್ಲಿ ಪ್ರದೀಪ್ ಆಚಾರ್ಯ, ಇನ್ನೊಂದೆಡೆಯಲ್ಲಿ ಅಜೀಮ್. ಎಸೆತಗಾರ ವಿಭಾಗದಲ್ಲಿ ಇಬ್ರಾಹಿಂ. ಎಸ್ಕೆ ಅಲ್ನೈಕಿ ಪರವಾಗಿ ಆರಂಭಿಕ ಓವರ್ನ ತೃತೀಯ ಎಸೆತಕ್ಕಾಗಿ. ಆರಂಭಿಕ ಆಘಾತ ಕಂಡುಕೊಳ್ತಾ ಇದೆ. ಪ್ರದೀಪ್ ಆಚಾರ್ಯರವರ ಉದ್ದರಿ ಆಘಾತ ಆಗ್ತಾ ಇದೆ. ಆರಂಭಿಕ ಆಘಾತ ಇಮ್ರಾನ್ ಸ್ಟ್ರೈಕರ್ಸ್ಗೆ. ಆರಂಭಿಕ ಓವರ್ನಲ್ಲೇ ಇಬ್ರಾಹಿಂ ಯಶಸ್ವಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವರ ಬಲವಾದ ಸ್ಥಾನ ತುಂಬಲು 200 ಆಟಗಾರ ರಜಾಕ್ ಕೋಲ್ಕೆರೆ ಈಗ ಅಂಕಣದ ಒಳ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಇನ್ನೊಂದೆಡೆಯಲ್ಲಿ ಎಸ್ಕೆ ಅಲ್ಲೇಕಿ ಪರವಾಗಿ ರಾಜ್ಯ ಕಂಡ ಶ್ರೇಷ್ಠ ಆಟಗಾರ ಮನೋಜ್ ನಾಯರ್ ಕೂಡ ಈ ಪಂದ್ಯಕೂಟದಲ್ಲಿ ಆಡ್ತಾ ಇದ್ದಾರೆ. ಎಸ್ಕೆ ಅಲ್ಲೇಕಿ ಪರವಾಗಿ ಈ ಬಾರಿ ರಜಾಕ್ ಬಲವಾದ ಹೊಡೆದಕ್ಕೆ ಮನೆ ಮಾಡಿದ್ರು. ದಾಡಿಗೆ ಸವರಿದ ಚೆಂಡು, ಬೌಂಡರಿ. ಆರಂಭಿಕ ಬೌಂಡರಿ. ರಜಾಕ್ ದಾಡಿನ ಮುಖ್ಯ ಬಂದ್ರೆ ಇಮ್ರಾನ್ ಸ್ಟ್ರೈಕರ್ ತಂಡದ ಮೊತ್ತ ಈಗ 5ಕ್ಕೆ ಏರಿಕೆ ಆಗ್ತಾ ಇದೆ. ಆರಂಭಿಕ ಓವರ್ನ ಚಾಲ್ತಿಯಲ್ಲಿ 5ಕ್ಕೆ 1 ಯಶಸ್ವಿ ಟೂರ್ನಮೆಂಟ್ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಈ ಬಾರಿ ಸ್ಲೋವರ್ ಡಿಲಿವರಿ, ಯಾವುದೇ ಓಟಗಳು ಬರ್ತಾ ಇಲ್ಲ. ಬಲವಾದ ಹೊಡೆತಕ್ಕೆ ಮನೆ ಮಾಡಿದ್ರು ಕೂಡ ಚೆಂಡು ಕ್ಷೇತ್ರರಕ್ಷಕನ ಕೈಗೆ ಸೇರ್ಪಡೆ ಆಗ್ತಾ ಇದೆ. ಯಾವುದೇ ಓಟಗಳು ಬರ್ತಾ ಇಲ್ಲ. ಚುಕ್ಕೆಸೆತ ಅಂಕಿಅಂಶ ಪಟ್ಟಿಯಲ್ಲಿ ಈ ಬಾರಿ ಸುಂದರ ಶೈಲಿಯ ಎಸೆತಗಾರಿಕೆ, ನಿಯಮದ ಉಲ್ಲಂಘನೆ ಮಾಡುತ್ತಾ ರಜಾಕ್ ರವರ ಉದ್ದರಿ ಆಘಾತ ಆಗ್ತಾ ಇದೆ. ಆರಂಭಿಕ ಓವರ್ನಲ್ಲಿ ದ್ವಿತೀಯ ಆಘಾತ ಕಂಡುಕೊಳ್ತಾ ಇದೆ ಇಮ್ರಾನ್ ಸ್ಟ್ರೈಕರ್ಸ್. ಅನ್ಫಾಲ್. ಈ ಬಾರಿ ಶಾರ್ಟ್ ಬಂದ ಚೆಂಡು, ಬೌಂಡರಿ, 1 ಬೌನ್ಸ್ ಬೌಂಡರಿ. ಮಿಡ್ ವಿಕೆಟ್ ನಲ್ಲಿ ಬಾರಿಸ್ತಾ ಇದ್ದಾರೆ ಅಜೀಮ್. ತಂಡದ ಮೊತ್ತ 9ಕ್ಕೆ ಏರಿಕೆ ಆಗ್ತಾ ಇದೆ. ಅನ್ಫಾಲ್ ದ್ವಿತೀಯ ಓವರ್ನ ದ್ವಿತೀಯ ಎಸೆತಕ್ಕಾಗಿ. ಅದೇ ಸುಂದರ ಶೈಲಿ ಎಸೆತಗಾರಿಕೆ, ದಾಂಡಿಗೂ ಚೆಂಡಿಗೂ ಸಂಪರ್ಕ ಆಗ್ತಾ ಇಲ್ಲ. ನೇರ ಗೂಟ ರಕ್ಷಕನ ಬೊಗಸೆಗೆ ಚೆಂಡು ಸೇರ್ತಾ ಇದ್ರೆ ಚುಕ್ಕಿ ಎಸೆತ ಮಾತ್ರ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 9ಕ್ಕೆ 2. ಮತ್ತೆ ಸುಂದರ ಶೈಲಿ ಎಸೆತಗಾರಿಕೆ, ಚೆಂಡಿಗೆ ತಿರುವು ನೀಡುತ್ತಾ ಇದ್ದಾರೆ ಅನ್ಫಾಲ್. ಯಾವುದೇ ಓಟಗಳು ಬರ್ತಾ ಇಲ್ಲ. ಚುಕ್ಕೆಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಆಗ್ತಾ ಇದೆ. ದ್ವಿತೀಯ ಓವರ್ನ 4ನೇ ಎಸೆತಕ್ಕಾಗಿ. ಮತ್ತೆ ಸುಂದರ ಶೈಲಿ ಎಸೆತಗಾರಿಕೆ, ರನ್ಔಟ್ ಮಾಡುವ ಪ್ರಯತ್ನ, ಚುರುಕಿನ ಓಟ ಇರುವ ದಾಡಿಗರಿಂದ ಒಂಟಿ ಓಟ ಮಾತ್ರ ಅಂಕಿಅಂಶ ಪಟ್ಟಿಗೆ ಬಂದ್ರೆ ಈಗ ತಂಡದ ಮೊತ್ತ 2 ಅಂಕೆಗೆ ತಲುಪ್ತಾ ಇದೆ. 10. ಮತ್ತೆ ಸ್ಲೋವರ್ ಡಿಲಿವರಿ, ಜಾಣ್ಮೆ ಎಸೆತಗಾರಿಕೆ, ದಾಡಿಗನನ್ನು ವಂಚಿಸ್ತಾ ಇದೆ ಚೆಂಡು. ನೇರ ಗೂಟ ರಕ್ಷಕನ ಬೊಗಸೆಗೆ ಸೇರಿದ್ರೆ ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. ಓವರ್ನ ಮುಕ್ತಾಯ, 2 ಓವರ್ಗಳ ಮುಕ್ತಾಯಕ್ಕೆ ಇಮ್ರಾನ್ ಸ್ಟ್ರೈಕರ್ ತಂಡದ ಮೊತ್ತ 10. ಎಸ್ಕೆ ಅಲ್ನೈಕಿ ಪರವಾಗಿ ಸುಂದರ ಶೈಲಿ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಆರಂಭಿಕ ಓವರ್ನಲ್ಲಿ ಇಬ್ರಾಹಿಂ 2 ಯಶಸ್ಸು ಪಡ್ಕೊಂಡು ಕೇವಲ 5 ಓಟವನ್ನು ಮಾತ್ರ ಬಿಟ್ಕೊಟ್ರು. ತದನಂತರದ ಓವರ್ನಲ್ಲಿ ಅನ್ಫಾಲ್ 5 ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. 2 ಓವರ್ಗಳ ಮುಕ್ತಾಯಕ್ಕೆ ಇಮ್ರಾನ್ ಸ್ಟ್ರೈಕರ್ಸ್ ತಂಡ 10
ಓಟವನ್ನು ಕಲೆ ಹಾಕಿ ತನ್ನ ಅತ್ಯಮೂಲ್ಯ 2 ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಉಳಿತಕ್ಕಂತ 12 ಎಸೆತ ಅರ್ಥ 2 ಓವರ್ಗಳಲ್ಲಿ ಅದು ಎಷ್ಟು ಓಟವನ್ನು ಕಲೆ ಹಾಕಿ ಎಷ್ಟರ ಗುರಿಯನ್ನು ಎದುರಾಳಿ ತಂಡಕ್ಕೆ ನೀಡುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಭಾರಿ ಬಲವಾದ ಹೊಡೆತಕ್ಕೆ ಮನೆ ಮಾಡಿದ್ರು. ನೇರ ಕ್ಷೇತ್ರಕ್ಷಕನ ಕೈಗೆ ಚೆಂಡು ಸೇರ್ತಾ ಇದೆ. ಚುಕ್ಕೆ ಎಸೆತ ಮಾತ್ರ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. ಚೆಂಡನ್ನು ಅಡ್ಡಗಡ್ತಾ ಇದ್ದಾರೆ ಅನಸ್ ಇಬ್ರಾಹಿಂ ದ್ವಿತೀಯ ಬಾರಿಗೆ. ಮತ್ತೆ ಅಜೀಮ್ ಮತ್ತೆ ಬಲವಾದ ಹೊಡೆತಕ್ಕೆ ಮನೆ ಮಾಡಿದ್ರು. ನೇರ ಕ್ಷೇತ್ರಕ್ಷಕನ ಕೈಯಲ್ಲಿ ಚೆಂಡು ರನ್ ಔಟ್ ಮಾಡುವ ಪ್ರಯತ್ನ. ಒಂಟಿ ಓಟ ಮಾತ್ರ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. ನಿಧಾನ ಗತಿಯ ಆಟ. ಅಂಕಣದ ಒಳಭಾಗದಲ್ಲಿ ಇಮ್ರಾನ್ ಸ್ಟ್ರೈಕರ್ ದಾಂಡಿಗರ ಮುಖ್ಯ ಬರ್ತಾ ಇದೆ. ಬಾರಿ ಮತ್ತೆ ಬಲವಾದ ಹೊಡೆತಕ್ಕೆ ಮನೆ ಮಾಡಿದ್ರು. ಬಾಲರ್ಸ್ ಬ್ಯಾಕ್ ಡ್ರೈವ್ ಆಟ ಬೌಂಡರಿ. ನಿಹಾಲ್ ದಾಂಡಿಗರ ಮುಖ್ಯ ಆರಂಭಿಕ ಬೌಂಡ್ರಿ ಬರ್ತಾ ಇದೆ. ತಂಡದ ಮೊತ್ತ ಈಗ 15ಕ್ಕೆ ಏರಿಕೆ ಆಗ್ತಾ ಇದೆ. 16ಕ್ಕೆ ಏರಿಕೆ ಆಗ್ತಾ ಇದೆ. 15ಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೆ ಈ ಬಾರಿ ಪಾಯಿಂಟ್ ವಿಭಾಗದಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ಬೌಂಡರಿ ಸತತ ದ್ವಿತೀಯ ಬೌಂಡರಿ. ಈಗ ನಿಹಾಲ್ ರವರ ದಾಂಡಿನ ಮುಖ್ಯ ಬರ್ತಾ ಇದೆ. ತಂಡದ ಮೊತ್ತ ಈಗ 19ಕ್ಕೆ ಏರಿಕೆ ಆಗ್ತಾ ಇದೆ. ತೃತೀಯ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಬಲವಾದ ಹೊಡೆತವನ್ನು ಮಾಡಿದ್ರು. ಮತ್ತೆ 4 ಓಟಗಳು ಬರ್ತಾ ಇದೆ. ಸತತ ಬೌಂಡ್ರಿಗಳು ಹ್ಯಾಟ್ರಿಕ್ ಬೌಂಡ್ರಿ. ಈಗ ನಿಹಾಲ್ ದಾಂಡಿನ ಮುಖ್ಯ ಬರ್ತಾ ಇದೆ. ತಂಡದ ಮೊತ್ತ 23ಕ್ಕೆ ಏರಿಕೆ ಆಗ್ತಾ ಇದೆ. 3ನೇ ಓವರ್ನ ಅಂತಿಮ ಒಂದೇ ಎಸೆತ ಬಾಕಿ ಉಳಿತಾ ಇದೆ. ಓವರ್ನ ಮುಕ್ತಾಯ ಕಂಡಂತ 3 ಓವರ್ಗಳಲ್ಲಿ ತಂಡದ ಮೊತ್ತ 23. ಹಿಂದಿನ ಓವರ್ನಲ್ಲಿ ನಿಹಾಲ್ ಬಿರುಸಿನ 3 ಬೌಂಡ್ರಿಗಳು ಬಾರಿಸಿದ್ರು. ತಂಡದ ಮೊತ್ತ 23ಕ್ಕೆ ಏರಿಕೆ ಆಗ್ತಾ ಇದೆ. ಅಂತಿಮ 6 ಎಸೆತ ಬಾಕಿ ಉಳಿತಾ ಇದ್ರೆ ಅದು ಎಷ್ಟು ಓಟವನ್ನು ಕಲೆ ಹಾಕ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಎಸೆತಗಾರ ವಿಭಾಗದಲ್ಲಿ ರಾಜ್ಯ ಕಂಡ ಶ್ರೇಷ್ಠ ಆಟಗಾರ ಮನೋಜ್ ನಾಯರ್ ಚಕ್ರವರ್ತಿ ಪರವಾಗಿ ಬಹಳಷ್ಟು ಪಂದ್ಯಾಟವನ್ನು ಆಡಿದಂತ ಓರ್ವ ಶ್ರೇಷ್ಠ ಆಟಗಾರ. ಈ ಬಾರಿ ಫುಲ್ ಟಾಸ್ ಬಂದ ಚೆಂಡು ಬೌಂಡರಿ. ಆರಂಭಿಕ ಎಸೆತದಲ್ಲೇ ಬೌಂಡರಿ ಬಾರಿಸ್ತಾ ಇದ್ದಾರೆ ಅಜೀಮ್ ಆರಂಭಿಕ ಆಟಗಾರ. ಅಂತಿಮ ಓವರ್ನಲ್ಲಿ ದಾಂಡನ್ನು ಬೀಸ್ತಾ ಇದ್ದಾರೆ ಇಮ್ರಾನ್ ಸ್ಟ್ರೈಕರ್ಸ್ ಪರವಾಗಿ. ಈ ಬಾರಿ ಮತ್ತೆ ಬಲವಾದ ಹೊಡೆತಕ್ಕೆ ಮಾಡಿದ್ರು. ರನ್ ಔಟ್ ಆಡೋ ಪ್ರಯತ್ನ ಯಶಸ್ಸು ಮಾಡ್ತಾ ಇಲ್ಲ. ಮನೋಜ್ ನಾಯರ್ ಅವರು ನಿಹಾಲ್ ರವರಿಗೆ ಜೀವದಾನವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಮತ್ತೆ ಚೆಂಡಿಗೆ ತಿರುವನ್ನು ನೀಡ್ತಾ ಇದ್ದಾರೆ. ಯಾವುದೇ ಓಟಗಳು ಬರ್ತಾ ಇಲ್ಲ. ರನ್ ಔಟ್ ಆಗುವುದರ ಮೂಲಕ ಅಜೀಮ್ ರವರ ಹುದ್ದರಿ ಆಘಾತ ಆಗ್ತಾ ಇದೆ. ಅವರ ಬಲವಾದ ಸ್ಥಾನ ತುಂಬಲು ಇನ್ನೋರ್ವ ರಾಜ್ಯ ಕಂಡ ಶ್ರೇಷ್ಠ ಆಟಗಾರ ಅಂಶು ಕೋಟೇಶ್ವರ ವಿಜಯ ಕೋಟೇಶ್ವರ ಪರವಾಗಿ ಬಹಳಷ್ಟು ಪಂದ್ಯಾಟವನ್ನು ಆಡಿದಂತ ಪಾಪ ಈಗ ಇಮ್ರಾನ್ ಸ್ಟ್ರೈಕರ್ ಪರವಾಗಿ ದಾಂಡನ್ನು ಬೀಸಲು ಅಂಕಣದ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಬಲವಾದ ಹೊಡೆತಕ್ಕೆ ಮಾಡಿದ್ರು. ಸುಂದರ ಶೈಲಿಯ ಕ್ಷೇತ್ರರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಆ ವಿಭಾಗದ ಕ್ಷೇತ್ರರಕ್ಷಕ ಅನಿಲ. ಕೇವಲ ಒಂಟಿ ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಬಲವಾದ ಹೊಡೆತಕ್ಕೆ ಮಾಡಿದ್ರು. ನೇರ ಕ್ಷೇತ್ರರಕ್ಷಕನ ಕೈಯಲ್ಲಿ ಚೆಂಡು. ಈ ಬಾರಿ ರನ್ ಔಟ್. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದ್ರೆ ಇಮ್ರಾನ್ ಸ್ಟ್ರೈಕರ್ಸ್ ತಂಡದ ಮೊತ್ತ 28ರಲ್ಲಿ ಸ್ಥಗಿತ ಕಂಡುಕೊಳ್ತಾ ಇದೆ. ಆರಂಭಿಕ ಎಸೆತದಲ್ಲಿ ಬೌಂಡ್ರಿ ಬಿಟ್ಕೊಟ್ರು ಕೂಡ ಮನೋಜ್ ನಾಯರ್ ತಮ್ಮ ಅನುಭವದ ಎಸೆತಗಾರಿಕೆಯನ್ನು ತೋರ್ಪಡಿಸಿ ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಕೇವಲ 5 ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. ಅರ್ಥ ಅಂತಿಮ 4 ಎಸೆತಗಳಲ್ಲಿ ಒಂಟಿ ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ.
ಅವರ ಬಲವಾದ ಹಸ್ತಾಂತಮ ಇನ್ನೋರ್ವ ಆಟಗಾರ ಶಾನ್, ಕಡ್ಲೂರು ಪರಿಸರದ ಓರ್ವ ಶ್ರೇಷ್ಠ ಆಟಗಾರ. ಈ ಬಾರಿ ಟಾಪ ಸುಂದರ ಶೈಲಿ ಹೊಡೆತ ಬೌಂಡರಿ. ಎಕ್ಸ್ಪೀರಿಯನ್ಸ್ ಆಟ ಬರ್ತಾ ಇದೆ. ಓವರ್ನ ಮುಕ್ತಾಯ. ಆರಂಭಿಕ ಇನ್ನಿಂಗ್ಸ್ ನ ಮುಕ್ತಾಯಕ್ಕೆ ಇಮ್ರಾನ್ ಸ್ಟ್ರೈಕರ್ಸ್ ತಂಡ 32 ಓಟವನ್ನು ಕಲೆ ಹಾಕಿ 33ರ ಗುರಿಯನ್ನು ನೀಡ್ತಾ ಇದೆ. 24 ಎಸೆತಗಳ ಮುಂದೆ 33 ಓಟವನ್ನು ಕಲೆ ಹಾಕಬೇಕಾಗಿದೆ. SK ಅಲ್ಲೇಕಿ ತಂಡ ವಿಜಯಶಾಲಿ ಆಗ್ಬೇಕಾದ್ರೆ ಚುಕ್ಕೇಸ್ ತಗೊಂಡ್ಕೊಳ್ತಾ ಇದೆ. ದಿಲೀಪ SK ಅಲ್ಲೇಕಿ ಪರವಾಗಿ ಬಿರುಸಿನ ದಾಡನ್ನು ಬೀಸ್ತಾ ಇದ್ದಾರೆ ಅಂಕಣದ ಒಳಭಾಗದಲ್ಲಿ. ಸಾಕಷ್ಟು ಪ್ರಯತ್ನ ಮಾಡಿದ್ರು ಆ ಭಾಗದ ಕ್ಷೇತ್ರರಕ್ಷಕ ರಜಾಕ್. ಬೌಂಡ್ರಿ ಬರ್ತಾ ಇದೆ. ಓವರ್ನ ಮುಕ್ತಾಯ. ಆರಂಭಿಕ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 13. ಉಳಿತಕ್ಕಂಥ 18 ಎಸೆತಗಳ ಮುಂದೆ ವಿಜಯಕ್ಕಾಗಿ 20 ಓಟದ ಅವಶ್ಯಕತೆ. ಎರಡೂ ತಂಡದ ನಾಯಕರು ಟಾಸ್ಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಮುಂದಿನ ಪಂದ್ಯಾಟ ನರಹರಿ ಕಾವ್ರಾಡಿ ವಿರುದ್ಧವಾಗಿ ಐಜಾನ್ ಜುಹಾ. ಎರಡು ತಂಡದ ನಾಯಕರು ಟಾಸ್ಗೆ ಬರಬೇಕು. ಎಸೆತಗಾರ ವಿಭಾಗದಲ್ಲಿ ಟಫಾ ಕೋಟಗಳ ಮಾಡ್ತಾ ಇದೆ. ರಕ್ಷಿತ್ ಶೆಟ್ಟಿ ದಾಂಡಿನ ಮುಖ್ಯನ ಬೌಂಡರಿ. SK ಅಲ್ಲೇಕಿ ಪರವಾಗಿ ಆರಂಭಿಕ ಜೋಡಿ ಬಿರುಸಿನ ಆಟವನ್ನು ತೋರ್ಪಡಿಸ್ತಾ ಇದೆ. ಮತ್ತೆ ಬೌಂಡರಿ. ಸತತ ಬೌಂಡ್ರಿಗಳು ಬರ್ತಾ ಇದೆ. ರಕ್ಷಿತ್ ಶೆಟ್ಟಿ ದಾಂಡಿನ ಮುಖ್ಯ ಸತತ ಇದು ದ್ವಿತೀಯ ಬೌಂಡ್ರಿ ಆಗ್ತಾ ಇದೆ. ತಂಡದ ಮೊತ್ತ ಈಗ ತಂಡದ ಮೊತ್ತ 25ಕ್ಕೆ ಏರಿಕೆ ಆಗ್ತಾ ಇದೆ. ಸತತ 3ನೇ ಬೌಂಡ್ರಿ ಈಗ ರಕ್ಷಿತ್ ಶೆಟ್ಟಿ ದಾಂಡಿನ ಮುಖ್ಯ ಬರ್ತಾ ಇದೆ. 4 ಎಸೆತಗಳ ಮುಂದೆ 4 ಬೌಂಡ್ರಿಗಳು ಬರ್ತಾ ಇದೆ. ತಂಡದ ಮೊತ್ತ 29ಕ್ಕೆ ಏರಿಕೆ ಆಗ್ತಾ ಇದೆ. ಐಜಾ ಅಂಡ್ ಜುವಾ ತಂಡದ ನಾಯಕರು ಟಾಸ್ಗೆ ಬನ್ನಿ. ಇಲ್ಲಿ ತಮಗಾಗಿ ನರಹರಿ ತಂಡದ ನಾಯಕರು ಕಾಯ್ತಾ ಇದ್ದಾರೆ. ಇದರೊಂದಿಗೆ ಪಂದ್ಯಾಟ ವಿಜಯಶಾಲಿ ಆಗ್ತಾ ಇದೆ. SK ಅಲ್ಲೇಕಿ ತಂಡದ ಮುಕ್ತ. ಅದೇ ರೀತಿ ತೀರ್ಪುಗಾರರ ಗಮನಕ್ಕೆ ತೃತೀಯ ನೇತೃತ್ವ ರೆಡಿ ಇದೆ, ಉಪಯೋಗಿಸಿಕೊಳ್ಳಿ. ಮುಕ್ತಾಯ ಕಂಡ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ